ತೆಲುಗು ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ತ್ರಿನಯನಿ ಧಾರಾವಾಹಿಯು ಯಶಸ್ವಿ 1100 ಸಂಚಿಕೆ ಪೂರೈಸಿದೆ. ತ್ರಿನಯನಿ ಧಾರಾವಾಹಿಯಲ್ಲಿ ನಾಯಕ ವಿಶಾಲ್ ಆಗಿ ಅಭಿನಯಿಸುತ್ತಿರುವ ಕನ್ನಡಿಗ ಚಂದು ಗೌಡ ಈ ಸುಂದರ ಜರ್ನಿಯ ಕುರಿತು ಸಂತಸ ವ್ಯಕ್ತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲದೆ ಮಾಧ್ಯಮದಲ್ಲೂ ತಮ್ಮ ಸಂತೋಷವನ್ನ ಹಂಚಿಕೊಂಡಿದ್ದಾರೆ ಚಂದು ಗೌಡ. ತ್ರಿನಯನಿ ಧಾರಾವಾಹಿ ಯಶಸ್ವಿ 1100 ಸಂಚಿಕೆಗಳನ್ನ ಪೂರೈಸಿದೆ. ತುಂಬಾನೇ ಖುಷಿಯಾಗುತ್ತಿದೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯು 1000 ಸಂಚಿಕೆ ದಾಟಿತು. ಅದರ ನಂತರ ಇದೀಗ ತ್ರಿನಯನಿ 1000 ಸಂಚಿಕೆ ದಾಟಿದೆ. ಇಂತಹ ಒಂದು ಲೆಜೆಂಡರಿ ಸೀರಿಯಲ್, ಐಕಾನಿಕ್ ಸೀರಿಯಲ್ನಲ್ಲಿ ನಾನು ನಟಿಸುತ್ತಿದ್ದೇನೆ ಎನ್ನುವುದೇ ನನಗೆ ಖುಷಿ. ಮಾತ್ರವಲ್ಲ, ಇದು ಕನ್ನಡಕ್ಕೆ ಡಬ್ ಆಗಿ ಇಲ್ಲಿಯೂ ಕೂಡ ಅಷ್ಟೇ ಜನಪ್ರಿಯತೆ ಗಿಟ್ಟಿಸಿಕೊಂಡಿದೆ ಎಂದು ಮಾಧ್ಯಮದ ಜೊತೆ ಸಂತಸ ವ್ಯಕ್ತಪಡಿಸುತ್ತಾರೆ ಚಂದು ಗೌಡ. ನಮ್ಮ ತ್ರಿನಯನಿ ಧಾರಾವಾಹಿಯು ತೆಲುಗಿನಲ್ಲಿ ಒಳ್ಳೆಯ ಟಿಆರ್ಪಿ ಪಡೆಯುತ್ತಿದೆ. ಮಾತ್ರವಲ್ಲ, ಕನ್ನಡದಲ್ಲಿಯೂ ಕೂಡ ಅಷ್ಟೇ. ಈ ಧಾರಾವಾಹಿಯು ಉತ್ತಮ ಟಿಆರ್ಪಿ ಪಡೆಯುತ್ತಿದೆ. ಏಕಕಾಲಕ್ಕೆ 2 ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆಯುತ್ತೇನೆ, ಒಂದೇ ಪಾತ್ರದ ಮೂಲಕ ಗುರುತಿಸಿಕೊಳ್ಳುತ್ತೇನೆ ಎಂದು ನಾನು ಯಾವತ್ತಿಗೂ ಅಂದುಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರಪ್ರದೇಶದಲ್ಲಿ ನಮ್ಮ ಸೀರಿಯಲ್ ಸದ್ದು ಮಾಡುತ್ತಿದೆ ಎಂದು ಚಂದು ಗೌಡ ಅವರು ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ. ವಿಶಾಲ್ ಪಾತ್ರ ಒಂದು ವಿಭಿನ್ನ ಪಾತ್ರ ಅಂತಲೇ ಹೇಳಬಹುದು. ಆರಂಭದ ದಿನದಲ್ಲಿ ವಿಶಾಲ್ ಆಗಿ ನಟಿಸುವುದು ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆದರೆ ದಿನ ಕಳೆದಂತೆ ನಾನು ಅದಕ್ಕೆ ಸೆಟ್ ಆದೆ. ಚಂದು ವಿಶಾಲ್ ಪಾತ್ರ ಮಾಡಬೇಕು ಅಂತಂದ್ರೆ ಅವನು ಸ್ವಲ್ಪ ಬದಲಾವಣೆ ಮಾಡಬೇಕಿತ್ತು. ಅದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ನಿಜವಾಗಿಯೂ ಅದೊಂದು ಕಠಿಣ ಪಾತ್ರವಾಗಿತ್ತು. ವಿಶಾಲ್ ಪಾತ್ರದಲ್ಲಿ ರಗಡ್ ಇತ್ತು, ಆಟಿಟ್ಯೂಡ್ ಇತ್ತು. ಅದನ್ನ ತೆರೆ ಮೇಲೆ ತರಬೇಕು ಎಂದರೆ ಕಷ್ಟ ಆಗಿತ್ತು ಎಂದು ವಿಶಾಲ್ ಪಾತ್ರದ ಬಗ್ಗೆ ಮಾಧ್ಯಮದ ಜೊತೆ ಮನಬಿಚ್ಚಿ ಮಾತನಾಡಿದ್ದಾರೆ ಚಂದು ಗೌಡ. ಕಿರುತೆರೆ ವೀಕ್ಷಕರು ಈಗಾಗಲೇ ವಿಶಾಲ್ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ. ನಾನು ಪ್ರಯತ್ನ ಪಟ್ಟಿದ್ದಕ್ಕೂ ಉತ್ತಮ ಪ್ರತಿಫಲ ದೊರಕಿದೆ. ಇದರ ಜೊತೆಗೆ ಜಿ ಕುಟುಂಬಂ ಅವಾರ್ಡ್ಸ್ನಲ್ಲಿ 2 ಸಲ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ. ಅದು ಇನ್ನೂ ಕೂಡ ಖುಷಿ ತಂದಿದೆ. ನಟನೆಯನ್ನ ಗುರುತಿಸಿ ಅದಕ್ಕೆ ಅವಾರ್ಡ್ ಸಿಕ್ಕಾಗಂತೂ ತುಂಬಾ ಸಂತಸವಾಗುತ್ತದೆ. ಒಟ್ಟಿನಲ್ಲಿ ತ್ರಿನಯನಿ ಧಾರಾವಾಹಿ ಭಾಗವಾಗಿರುವುದಕ್ಕೆ ಖುಷಿಯಾಗಿದೆ ಎಂದು ಮಾಧ್ಯಮದ ಜೊತೆ ಹೇಳಿಕೊಂಡಿದ್ದಾರೆ ಚಂದು ಗೌಡ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.